ಈ ಅಕಾಲಿಕ ನೆರೆಗೂದಲನ್ನ ತಪ್ಸೋದಕ್ಕೆ, ಕೂದಲು ಶೈನ್ ಚೆನ್ನಾಗ್ ಆಗೋದಕ್ಕೆ, ಕೂದಲ ಬೆಳವಣಿಗೆ ಚೆನ್ನಾಗ್ ಆಗೋದಕ್ಕೆ, ಕೂದಲ ಬುಡ ಗಟ್ಟಿ ಆಗೋದಕ್ಕೆ ಎಲ್ಲದಕ್ಕೆ ಇದು ತುಂಬಾ ಸಹಾಯವನ್ನ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವಾಗೊಂದು 25-30 ವರ್ಷ ಆಗ್ತಾ ಇದ್ದಂಗೆನೆ ತಲೆಯಲ್ಲಿ ಬಿಳಿ ಕೂದಲಾಗೋದಕ್ಕೆ ಶುರು ಆಗ್ಬಿಡುತ್ತೆ. ಸೊ ಕನ್ನಡಿಯಲ್ಲಿ ಯಾವಾಗ ಬಿಳಿ ಕೂದಲಾಗಿದೆ ಅಂತ ನೋಡ್ಕೊಳ್ತಾರೆ, ಅಥವಾ ಯಾರಾದರೂ ಪಕ್ಕದಲ್ಲಿದ್ದವರು ನಿನ್ನ ತಲೆಯಲ್ಲಿ ಬಿಳಿ ಕೂದಲಾಗಿದೆಯಲ್ಲೋ ಅಂತ ಹೇಳಿದ ತಕ್ಷಣ ಇವರು ಹೆದರಿ ಹೌಹಾರಿ ಮಾರ್ಕೆಟಿಗೆ ಹೋಗಿ ಕೆಮಿಕಲ್ ಯುಕ್ತ ಒಂದು ಹೇರ್ ಕಲರ್ಸನ್ನೆಲ್ಲ ತೊಗೊಂಬಂದ್ಬಿಟ್ಟು ಹೇರ್ ಡೈಯನ್ನು ಉಪಯೋಗಿಸ್ಕೊಂಡು ಮತ್ತೆ ಉಳಿದಿದ್ದ ಕೂದಲು ಕೂಡ ಬ್ಲೀಚ್ ಆಗಿ ಬೆಳಗಾಗ್ಬಿಡತ್ತೆ. ಆವಾಗ ಮತ್ತಷ್ಟೇ ಹೆದರ್ಕೊಳ್ತಾರೆ ಅಲ್ವಾ. ಸೊ ಹಾಗಾಗಿ ಈ ಕೂದಲು ಬಿಳಿ ಆಗೋದನ್ನ ಅಕಾಲಿಕ ನೆರೆಗೂದಲು ಅಂತ ಹೇಳ್ತೀವಿ, ಅಥವಾ ಚಿಕ್ಕ ವಯಸ್ಸಲ್ಲಿ ಬಿಳಿ ಕೂದಲು ಆಗೋದ ಸಮಸ್ಯೆಯನ್ನ ತಡೆಗಟ್ಟೋದು ಹೇಗೆ, ಇದಕ್ಕೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಏನು ಸಮಾಧಾನವನ್ನ ನಾವು ಕಂಡುಕೊಳ್ಬಹುದು ಅಂತ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ನಮ್ಮ ಕೂದಲಲ್ಲಿ ಮೆಲನಿನ್ನ ಪ್ರಮಾಣ ಕಡಿಮೆ ಆಗೋದೇ ಈ ಬಿಳಿ ಕೂದಲು ಆಗೋದಕ್ಕೆ ಕಾರಣ. ಮೆಲನಿನ್ ಅಂತ ಹೇಳುವಂಥದ್ದು ಒಂದು ಪಿಗ್ಮೆಂಟು, ಅದು ಬಣ್ಣವನ್ನು ಕೊಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಸೊ ಕೂದಲು ಕಪ್ಪಾಗಿರ್ಬೇಕು ಅಂತಂದ್ರೆ ಮೆಲನಿನ್ನ ಪ್ರಮಾಣ ಜಾಸ್ತಿ ಇರಬೇಕು. ಅದೇನಾದ್ರು ಕಡಿಮೆ ಆಗ್ತಾ ಹೋಯ್ತು ಅಂತಂದ್ರೆ ಬೇಗ ಕೂದಲು ಬಿಳಿ ಆಗ್ತಾ ಹೋಗ್ಬಿಡತ್ತೆ. ಆದ್ರಿಂದ ಈ ಮೆಲನಿನ್ನ ಪ್ರಮಾಣವನ್ನ ಕಾಪಾಡ್ಕೊಳ್ಳೋದಕ್ಕೆ, ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಏನೇನ್ ಮಾಡಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ. ಜೊತೆಗೆ ಇದಕ್ಕೆ ನಿದ್ರಾಹೀನತೆನೂ ಕಾರಣ ಇರಬಹುದು, ಸ್ಟ್ರೆಸ್, ತುಂಬಾ ಯಾವಾಗ್ಲೂ ಟೆನ್ಷನ್, ಸ್ಟ್ರೆಸ್ ಮಾಡ್ಕೊಳ್ತಾ ಇರೋದು ಕಾರಣ. ಕೆಲವೊಮ್ಮೆ ಆನುವಂಶಿಕವಾಗಿ ಇದು ಬಂದ್ಬಿಡತ್ತೆ. ಅದ್ರ ಜೊತೆಗೆ ಪೋಷಕಾಂಶಗಳ ಕೊರತೆ, ಜಿಂಕ್, ಕಾಪರ್, ಹಿಮೋಗ್ಲೋಬಿನ್ ಅಥವಾ ಐರನ್, ಇವುಗಳ ಕೊರತೆಯಿಂದ ಕೂಡ ಬೇಗ ಕೂದಲು ಬಿಳಿಯಾಗುವಂತಹ ಚಾನ್ಸಸ್ ಇವತ್ತಿನ ದಿನದಲ್ಲಿ ಇದೆ. ಅದ್ರ ಜೊತೆಗೇನೆ ಸಲ್ಫೇಟ್ ಯುಕ್ತವಾಗಿರುವಂತಹ ಶಾಂಪೂಸ್ಗಳನ್ನು ಅಥವಾ ಹೇರ್ ಕಲರಿಂಗ್ ಏಜೆಂಟ್ಗಳನ್ನು ಉಪಯೋಗಿಸೋದು ಕೂಡ ತುಂಬ ಬೇಗ ಕೂದಲುಗಳು ಬಿಳಿಯಾಗೋದಕ್ಕೆ ಒಂದು ಕಾರಣೀಭೂತವಾಗಿ ಪರಿಣಮಿಸ್ಬಿಡತ್ತೆ. ಹಾಗಾದರೆ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಏನು ವಿಧಾನಗಳನ್ನು ಅನುಸರಿಸ್ಬೋದು, ಮನೆ ಮದ್ದುಗಳನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಈ ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ ಅಥವಾ ಅಕಾಲಿಕ ನೆರೆಗೂದಲನ್ನು ಹೇಗೆ ತಡೆಗಟ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ತಲೆಗೆ ಹಚ್ಚೋದಕ್ಕೆ ಒಂದು ಎಣ್ಣೆಯನ್ನು ಸಜೆಸ್ಟ್ ಮಾಡ್ತೀನಿ. ಅದನ್ನು ನೀವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಏನೇನು ಬೇಕು ಅದಕ್ಕೆ ಅಂತ ಕೇಳಿದ್ರೆ, ತೆಂಗಿನೆಣ್ಣೆ ಮತ್ತು ಕರಿಬೇವು. ಈಗ ನಾವು ಸಾಂಬಾರಿಗೆಲ್ಲ ಒಗ್ಗರಣೆಗೆ ಹಾಕ್ತೀವಲ್ಲ ಅದು. ಸೊ ಇದನ್ನ ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ, ಒಂದು 50 ml ಅಥವಾ 100 ml, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೆಂಗಿನ ಎಣ್ಣೆಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ 1-2 ಮುಷ್ಟಿ ಕರಿಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದು ಕಪ್ಪಾಗಬೇಕು. ಅದು ಕಪ್ಪಾಗೋಲ್ಲಿವರೆಗೆ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆನಂತರ ಇಳಿಸ್ಬಿಟ್ಟು ಸೋಸಿ ಒಂದು ಬಾಟ್ಲಿಯಲ್ಲಿ ಹಾಕಿಟ್ಕೊಂಡು ವಾರಕ್ಕೆ 1-2 ಬಾರಿ ಮಾತ್ರ ಅದನ್ನು ತಲೆಗೆ ಹಚ್ಚಿಬಿಟ್ಟು 1-2 ಗಂಟೆ ಬಿಟ್ಟು ಆನಂತರ ತುಂಬ ಮೈಲ್ಡ್, ಸಲ್ಫೇಟ್ ರಹಿತವಾಗಿರುವಂತಹ ಮೈಲ್ಡ್ ಶಾಂಪೂವನ್ನು ಉಪಯೋಗಿಸಿ ಅಥವಾ ಶೀಕೆಕಾಯಿ ಪುಡಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ತಲೆಯನ್ನು ರಿನ್ಸ್ ಮಾಡಿ ಹಾಕ್ಬೋದು. ಈ ಕರಿಬೇವಿನ ಸೊಪ್ಪಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಕಾಪರ್ ತುಂಬ ಚೆನ್ನಾಗಿ ಇರೋದ್ರಿಂದ ಅದು ನಿಮ್ಮ ಅಕಾಲಿಕ ನೆರೆಗೂದಲನ್ನು ತಪ್ಪಿಸೋದಕ್ಕೆ, ಕೂದಲನ್ನು ಕಪ್ಪಾಗ್ಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಆದರೆ ಯಾವುದೇ ಈ ನೈಸರ್ಗಿಕ ಪರಿಹಾರಗಳು ಮ್ಯಾಜಿಕ್ ಅಲ್ಲ ಅಥವಾ ಕೆಮಿಕಲ್ಸ್ಗಳಲ್ಲ. ಹಾಗಾಗಿ ತಾಳ್ಮೆ ತುಂಬ ಅಗತ್ಯ. ಅಂದರೆ ನಿಧಾನವಾಗಿ ಇದು ಸಹಾಯವನ್ನು ಮಾಡುತ್ತೆ ಹೊರತು ಓವರ್ ನೈಟ್ ಮ್ಯಾಜಿಕ್ಕು, ಈಗ ಹೇರ್ ಡೈಯನ್ನು ಹಾಕೊಂಡ್ರೆ ಹೆಂಗೆ 2 ಗಂಟೆಯಲ್ಲಿ ಕಲರ್ ಕಪ್ಪಾಗ್ಬಿಡುತ್ತೋ ಹಂಗಾಗೋದಿಲ್ಲ. ಆದರೆ ನೀವು ತಾಳ್ಮೆಯಿಂದ ಇದರ ಉಪಯೋಗವನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಇದು ಪರಿಣಾಮವನ್ನು ಕೊಡುತ್ತೆ. ಆದ್ದರಿಂದ ತೆಂಗಿನ ಎಣ್ಣೆಗೆ ಕರಿಬೇವಿನ ಎಲೆಗಳನ್ನು ಹಾಕಿ ಎಣ್ಣೆ ತಯಾರಿಸ್ಕೊಂಡು ಇದನ್ನು ವಾರದಲ್ಲಿ 2-3 ಸಲ ಉಪಯೋಗಿಸುವಂಥದ್ದು. ಇನ್ನು ಎರಡನೇದೇನಪ್ಪ ಅಂತ ಕೇಳಿದ್ರೆ, ಒಂದು ಸೂಪರ್ ಹೇರ್ ಪ್ಯಾಕ್. ಏನು ಮಾಡಬೇಕು ಈ ಹೇರ್ ಪ್ಯಾಕಿಗೆ ಅಂತ ಕೇಳಿದ್ರೆ, ನೆಲ್ಲಿಕಾಯಿಯನ್ನು ತಗೊಳ್ಬೇಕು. ನೋಡಿ, ನೆಲ್ಲಿಕಾಯಿಯನ್ನು ಪ್ರಕೃತಿ ಚಿಕಿತ್ಸೆಯಲ್ಲಿ ವಯಸ್ಸಾಗೋದನ್ನ ತಡೆಯುವಂತಹ ಒಂದು ಸೂಪರ್ ಫುಡ್ ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ನೆಲ್ಲಿಕಾಯಿ ಮತ್ತೆ ಭೃಂಗರಾಜವನ್ನ ಉಪಯೋಗಿಸ್ಕೊಳ್ಬೇಕು. ನೆಲ್ಲಿಕಾಯಿಯ ರಸವನ್ನ ತಗೊಂಡ್ಬಿಟ್ಟು 2-4 ಚಮಚ, ಅದಕ್ಕೆ 1 ಚಮಚ ಭೃಂಗರಾಜದ ಪುಡಿಯನ್ನ ನಿಮ್ಗೆ ಮಾರ್ಕೆಟಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ.
ಪಡಿಸ್ಬಿಡತ್ತೆ ಭೃಂಗರಾಜದ ಪುಡಿ. ಸೊ ಭೃಂಗರಾಜದ ಪುಡಿಯನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕಬ್ಬಿಣದ ಬಾಣಲಿಯಲ್ಲಿ ಇಡಬೇಕು ಇದನ್ನ. ಸೊ ಕಬ್ಬಿಣದ ಬಾಣಲಿಯಲ್ಲಿ ನೀರಿನ ಜೊತೆಗಾದ್ರೂ ಮಿಕ್ಸ್ ಮಾಡ್ಬೋದು, ಅಥವಾ ಚಹಾ ನೀರು ಅಂತ ಹೇಳ್ತೀವಲ್ಲ, ಟೀ ಮಾಡ್ಕೊಂಡಿರೋ ಬ್ಲ್ಯಾಕ್ ಟೀ ಮಾಡಿರ್ತಾರಲ್ಲ ಅದರದ್ದು ನೀರು, ಅದರಲ್ಲಾದ್ರೂ ಪರವಾಗಿಲ್ಲ. ಅದನ್ನ ಮಿಕ್ಸ್ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಆ ಕಬ್ಬಿಣದ ಬಾಣಲಿಯಲ್ಲಿ ರಾತ್ರಿ ಹಾಗೇ ಇಡ್ಬೇಕು ಅದನ್ನ. ಮರುದಿವಸ ಬೆಳಿಗ್ಗೆ ಆ ಮಿಕ್ಸ್ಚರ್ ಏನಿದೆಯಲ್ಲ ಅದನ್ನ ತಗೊಂಡು ತಲೆಗೆ ಹೇರ್ ಪ್ಯಾಕ್ ತರ ಇದನ್ನ ಉಪಯೋಗಿಸ್ಕೊಳ್ಬೇಕು. ಹಾಕೊಂಡು ಅದು ಒಣಗೋವರೆಗೆ ಇಟ್ಕೊಂಡ್ಬಿಟ್ಟು ಆ ನಂತರದಲ್ಲಿ ಅದನ್ನ ತೊಳೆದು ಹಾಕಿದ್ರೆ ಆಯ್ತು. ಸೊ ಇದನ್ನ ಕೂಡ ನೀವು ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೆ ಒಂದೆರಡು ಸಲ ಒಂದ್ಸಲ ಉಪಯೋಗಿಸ್ಬೋದು. ಇದರಿಂದಾಗಿ ಸಹ ಏನ್ ಮಾಡುತ್ತೆ ಅಂತಂದ್ರೆ ಈ ಅಕಾಲಿಕ ನೆರೆಗೂದಲನ್ನ ತಪ್ಸೋದಕ್ಕೆ, ಕೂದಲು ಶೈನ್ ಚೆನ್ನಾಗಿ ಆಗೋದಕ್ಕೆ, ಕೂದಲ ಬೆಳವಣಿಗೆ ಚೆನ್ನಾಗಿ ಆಗೋದಕ್ಕೆ, ಕೂದಲು ಬುಡ ಗಟ್ಟಿ ಆಗೋದಕ್ಕೆ ಎಲ್ಲದಕ್ಕೆ ಇದು ತುಂಬ ಸಹಾಯವನ್ನ ಮಾಡುತ್ತೆ. ಆದ್ರಿಂದ ನೆಲ್ಲಿಕಾಯಿ ಮತ್ತೆ ಭೃಂಗರಾಜವನ್ನ ಉಪಯೋಗಿಸ್ಕೊಳ್ಳಿ. ಅಕಾಲಿಕ ನೆರೆಗೂದಲು ಅಥವಾ ಪ್ರಿಮೆಚೂರ್ ಗ್ರೇಯಿಂಗ್ ಅನ್ನ, ಬಿಳಿ ಕೂದಲಾಗೋದನ್ನ ತಪ್ಪಿಸಬಹುದು. ಇನ್ನು ಇದು ಎರಡು ಹೊರಗಡೆಯಿಂದ ಅಪ್ಲಿಕೇಶನ್ಗಾಯ್ತು. ಹಾಗಾದ್ರೆ ಪೋಷಕಾಂಶ ಕೊರತೆ ಅಂತ ಹೇಳಿದ್ರಿ, ಅದಕ್ಕೇನು ಇಲ್ವಾ ಅಂತ ನೀವು ಕೇಳ್ಬೋದು. ಆಂತರಿಕ ಪೋಷಣೆಗೆ ಬೇಕಾಗಿ ನಾವೇನ್ ಮಾಡ್ಬೋದು ಅಂತ ಕೇಳಿದ್ರೆ ನೆಲ್ಲಿಕಾಯಿ ಮತ್ತೆ ಕರಿಬೇವಿನ ಸೊಪ್ಪಿನ ಜ್ಯೂಸ್ ಅನ್ನ ಉಪಯೋಗಿಸ್ಕೊಳ್ಬಹುದು. ಇದು ಎಲ್ಲ ಪೋಷಕಾಂಶಗಳನ್ನ, ಆಂಟಿ ಆಕ್ಸಿಡೆಂಟ್ಗಳನ್ನ, ವಿಟಮಿನ್ ಸಿ ಅನ್ನ ಮತ್ತೆ ಹೇರಿಗೆ ಬೇಕಾಗುವಂತಹ ಅಂಶಗಳನ್ನ ಇದು ತುಂಬಾ ಚೆನ್ನಾಗಿ ಕೊಡುತ್ತೆ. ನೋಡಿ, ಕೊಲಾಜಿನ್ ಉತ್ಪತ್ತಿ ಮಾಡೋದಕ್ಕೆ ನೆಲ್ಲಿಕಾಯಿಯಲ್ಲಿರೋ ವಿಟಮಿನ್ ಸಿ ತುಂಬಾ ಚೆನ್ನಾಗಿ ಸಹಾಯವನ್ನ ಮಾಡುತ್ತೆ. ಸೊ ಆದ್ರಿಂದ ಕರಿಬೇವಿನ ಸೊಪ್ಪಿನ ರಸ ಮತ್ತೆ ನೆಲ್ಲಿಕಾಯಿ ರಸ ಇದನ್ನ ಮಿಕ್ಸ್ ಮಾಡಿ ಜ್ಯೂಸ್ ತರದಲ್ಲಿ ಕೂಡ ಕುಡಿಬಹುದು, ಅಥವಾ ಸೆಪರೇಟ್ ಆಗಿ ಜ್ಯೂಸ್ ಮಾಡಿಕೊಂಡು ಸಹ ನೀವು ಇದರ ವಾರದಲ್ಲಿ 2 ಸಲ ಅಥವಾ ವಾರದಲ್ಲಿ 3 ಸಲ ಹೀಗೆ ಉಪಯೋಗಿಸ್ಕೊಳ್ಬಹುದು. ಇದರಿಂದಾಗಿ ಏನಾಗುತ್ತೆ, ಒಳಗಡೆಯಿಂದ ನಿಮ್ಗೆ ರಕ್ತ ಶುದ್ಧಿಯಾಗಿ ಕೂದಲಿಗೆ ರಕ್ತ ಪೂರೈಕೆ ಸಿಕ್ಕು, ಕೂದಲಿಗೆ ಸಿಗುವಂತ ರಕ್ತದಲ್ಲಿ ಹೆಚ್ಚಿನ ಪೋಷಕಾಂಶಗಳು ದೊರೆತು ನಿಮ್ಗೆ ಈ ಪ್ರಿಮೆಚೂರ್ ಗ್ರೇಯಿಂಗ್ ಅಥವಾ ಅಕಾಲಿಕ ಬಿಳಿ ಕೂದಲಾಗುವಂಥದ್ದು ಸಂದರ್ಭಗಳು ತಪ್ಪಿ ಕೂದಲು ಚೆನ್ನಾಗಿ ಶೈನಿಯಾಗಿ ಬ್ಲ್ಯಾಕ್ ಆಗಿ ಲಸ್ಟ್ರಸ್ ಆಗಿ ಬುಡ ಗಟ್ಟಿಯಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ. ಉದ್ದ ಕೂದಲು ಕೂಡ ಬರುತ್ತೆ. ಸೊ ಅದರಿಂದ ಈ ಎಲ್ಲ ಟಿಪ್ಸ್ಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೀವು ಪ್ರಿಮೆಚೂರ್ ಗ್ರೇಯಿಂಗ್ ಅನ್ನ, ಅಕಾಲಿಕ ನೆರೆಗೂದಲನ್ನ ತಪ್ಪಿಸ್ಕೊಳ್ಬಹುದು. ಇಂತಹ ಮಾಹಿತಿಯುಕ್ತ ಮನೆಮದ್ದುಗಳಿಂದ ಕೂಡಿದ ಇನ್ನೊಂದು ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.